ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಪಾಲಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ನಲ್ಲಿ ಒಂದು ಉಪಶಾಖೆಗೆ ಕಾರ್ಯನಿರ್ವಹಿಸ್ತಕ್ಕಂಥ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ನಾವು ಸತತವಾಗಿ ಎರಡನೇ ಬಾರಿಗೆ ಏನು ಮಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಅನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಮಕ್ಕಳೇ, ಈ ಒಂದು ಪರೀಕ್ಷೆಯಲ್ಲಿ ಪ್ರಸ್ತುತ 2025 ಮತ್ತು 26ನೇ ಸಾಲಿನಲ್ಲಿ ಓದ್ತಕ್ಕಂಥ 4ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ 3ನೇ ತರಗತಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಬಹುದು. ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ, ಈ ನಮ್ಮ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಪರೀಕ್ಷೆ ನಡೆಯುವ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ, ಗುಡ್ದೂರ್, ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆ. ಈ ಒಂದು ಸ್ಥಳದಲ್ಲಿ ಈ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಈ ಪರೀಕ್ಷೆ ನಡೆಯುವ ದಿನಾಂಕ, ಸಮಯ ಯಾವಾಗ ಅಂದರೆ ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ ಇದೇ ತಿಂಗಳು. ನೋಟ್ ದಿಸ್ ಪಾಯಿಂಟ್ ಅಂದರೆ ಈ ಒಂದು ಕರೆಕ್ಟಾಗಿ ನೆನ್ಪಿಟ್ಕೋರಿ. ಈ ದಿನಾಂಕವನ್ನು, ಪರೀಕ್ಷೆಯ ದಿನಾಂಕ 30/3/2025 ಅಂದರೆ ಮಾರ್ಚ್ 30ನೇ ತಾರೀಕು, ಅಂದರೆ ಇದೇ ತಿಂಗಳ 30ನೇ ತಾರೀಕು ಭಾನುವಾರದಂದು ಈ ಒಂದು ಚಾಲೆಂಜ್ ಅವಾರ್ಡ್ 2025 ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ಈ ಪರೀಕ್ಷೆ ಬರಿಬೇಕಾದರೆ ನೀವು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಲೇಬೇಕು. ನೋಂದಣಿ ಹೇಗೆ ಮಾಡ್ಕೋಬೇಕಂದರೆ, ನೀವೇನು ಭಾಳಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಮಕ್ಕಳೇ. ಏನು ಮಾಡೋಕ್ಕಪ್ಪ ಅಂದರೆ, ಮಕ್ಕಳು ಇಲ್ಲಿ ಕಾಣ್ತಕ್ಕಂಥ ಯಾವುದಾದ್ರೂ ಕಾಂಟ್ಯಾಕ್ಟ್ ನಂಬರ್ ತಗೋರಿ. ಯಾವುದಪ್ಪ ಅಂದರೆ ತುಂಬ ಬೆಸ್ಟ್ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಈ ನಂಬರ್ಗೆ ನೀವು ನಿಮ್ಮ ಹೆಸರು, ತಂದೆ ಹೆಸರು, ಊರು ಮತ್ತು ತರಗತಿ ಅನ್ನು ನೀವು ಟೈಪ್ ಮಾಡಿ ನಮಗೆ ಕಳುಹಿಸಿದರೆ ನಾವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ಆಗ ನಾವು ದಿನಾಲೂ ಮಾಡ್ತಕ್ಕಂಥ ಈ ಒಂದು ವಿಡಿಯೋ ತರಗತಿಗಳು ಉಚಿತವಾಗಿ ನೀವು ವೀಕ್ಷಿಸಬಹುದು. ಸೊ ಹಾಗಾಗಿ ಮಕ್ಕಳೇ, ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಪಾಲಕರೇ, ನಿಮ್ಮ ಮಕ್ಕಳು ಬುದ್ಧಿವಂತರೇ, ನಿಮ್ಮ ಮಕ್ಕಳು ಜಾಣರಿದ್ದಾರೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಈ ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಿಸಿ ಬಹುಮಾನ ಗೆಲ್ಲಿ ಉಚಿತ ಪ್ರವೇಶವನ್ನು ಪಡೆಯಿರಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಶಾಲೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ, ಗೋರ್ಮೆಂಟ್ ಸ್ಕೂಲಲ್ಲಿ ಹಾಲಿಡೇ ಅಂದರೆ ರಜಾ ದಿನಗಳ ಘೋಷಣೆ ಆಗ್ತಾ ಇದ್ದಾವ. ಆ ಸಂದರ್ಭದಲ್ಲಿ ಆ 2 ತಿಂಗಳು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿರ್ತಕ್ಕಂಥ ಒಂದು ಸಮ್ಮರ್ ವೆಕೇಶನ್ ಅಥವಾ ಬೇಸಿಗೆ ಒಂದು ತರಬೇತಿಯ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ನಿಮ್ಮ ಮಕ್ಕಳನ್ನು ನಮ್ಮ ಕೋಚಿಂಗ್ ಸೆಂಟರ್ಗೆ ನೀವು ಜಾಯಿನ್ ಮಾಡಿಸಿ ಅತ್ಯುತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಿಮ್ಮ ಒಂದು ಸಹಕಾರ ತುಂಬಾ ಅವಶ್ಯಕ. ಸೊ ಹಾಗಾದರೆ ಮಕ್ಕಳೇ, ಬನ್ನಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಅದ್ಭುತವಾದ, ಅಮೋಘವಾದ, ವಿಶಿಷ್ಟವಾದ ಮಕ್ಕಳಿಗೆ ವಿಶೇಷವಾದ ತರಬೇತಿಯನ್ನು ನೀಡಿ ಒಂದು ನವೋದಯ, ಸೈನಿಕ, ಅಳಿಕೆ, ಮುದ್ದನಹಳ್ಳಿ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಮಾಡಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥ ಒಂದು ಕೋಚಿಂಗ್ ಸೆಂಟರಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರು ಸಹ ಒಂದಾಗಿದೆ. ಈ ನಮ್ಮ ಕೋಚಿಂಗ್ ಸೆಂಟರ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತ ಇದು 3ನೇ ವರ್ಷ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಕಾರಣ. ಹಾಗಾದ್ರೆ ಮಕ್ಕಳೇ, ಬನ್ನಿ, ಇನ್ಯಾಕೆ ತಡ ಮಾಡ್ತಾ ಇದ್ರಿ? ಖಂಡಿತವಾಗಿ ಚಾಲೆಂಜ್ ಅವಾರ್ಡ್ ಎಕ್ಸಾಮನ್ನು ಬರೀರಿ, ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸಿ ಉಚಿತ ಪ್ರವೇಶವನ್ನು ಪಡೆಯಿರಿ, ಜೊತೆಗೆ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ, ಹಾಗಾದರೆ ಮಕ್ಕಳು ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಅಥವಾ ಮುನ್ನಡೆತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಸೈನಿಕ ಶಾಲೆ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯ ಪರೀಕ್ಷೆ ಆಗಿರ್ಬೋದು, ಪ್ರವೇಶ ಪರೀಕ್ಷೆ ಆಗಿರ್ಬೋದು, ಆ ಒಂದು ಪರೀಕ್ಷೆಯಲ್ಲಿ ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಮುಂದುಗಡೆಗೆ ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. ಸೊ ಆ ಪ್ರಶ್ನೆಗಳನ್ನು ಕುರಿತು ನಾವಿಲ್ಲಿ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ನಾವು ಮುಂದುವರಿಯೋಣ. ಓಕೆನಾ? ಎಸ್, ಹಾಗಾದ್ರೆ ಬನ್ನಿ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 1 ಏನು ಕೊಟ್ಟಿದ್ದಾರೆ? ಕರ್ನಾಟಕದ ಈ ಜಲಾಶಯವನ್ನು, ಒಂದು ಜಲಾಶಯ ಇದೆ, ಅಲ್ಲಿ ಹಲವಾರು ಜಲಾಶಯಗಳಿದಾವೆ. ಕರ್ನಾಟಕದ ಈ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯುತ್ತೇವೆ. ಯಾವ ಜಲಾಶಯ?
ಆಲಮಟ್ಟಿ ಜಲಾಶಯನ, ವಾಣಿ ವಿಲಾಸ ಸಾಗರನ, ನಾರಾಯಣಪುರ ಅಣೆಕಟ್ಟನ ಅಥವಾ ತುಂಗಾ ಅಣೆಕಟ್ಟನ? ಯಾವ ಜಲಾಶಯವನ್ನು ನಾವು ಬಸವಸಾಗರ ಅಣೆಕಟ್ಟು ಅಥವಾ ಬಸವಸಾಗರ ಜಲಾಶಯ ಎಂದು ಕರಿತೀವಿ ಅನ್ನೋದು ಪ್ರಶ್ನೆ. ನೋಡ್ರಿ, ಆಲಮಟ್ಟಿ ಅಣೆಕಟ್ಟು ಇದು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಕರ್ನಾಟಕದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ಹಾಗಾದರೆ ಕೃಷ್ಣಾ ನದಿಗೆ ನಾವು ಪ್ರಮುಖವಾಗಿ ಕರ್ನಾಟಕದಲ್ಲಿ 2 ಅಣೆಕಟ್ಟೆಗಳನ್ನು ಕಾಣ್ತಾ ಇದ್ದೀವಿ. ಒಂದು ಆಲಮಟ್ಟಿ ಅಣೆಕಟ್ಟು, ಇನ್ನೊಂದು ನಾರಾಯಣಪುರ ಅಣೆಕಟ್ಟು. ಆಲಮಟ್ಟಿ ಅಣೆಕಟ್ಟಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತಾ ಇದ್ದೀವಿ. ಸೊ ಹಾಗಾದರೆ ಇಲ್ಲಿ ಕೇಳಿದ್ದು ಬಸವಸಾಗರ ಅಣೆಕಟ್ಟು ಯಾವುದು ಅಂತಂದರೆ ಆಲಮಟ್ಟಿ ಅಣೆಕಟ್ಟು ಆಗುವುದಿಲ್ಲ. ಸೊ ಆಪ್ಷನ್ 1 ಕ್ಯಾನ್ಸಲ್. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಹಿರಿಯೂರು ತಾಲೂಕಿನಲ್ಲಿ ಕಾಣ್ತಾ ಇದ್ದೀವಿ, ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ. ಸೊ ಹಾಗಾದರೆ ಕೃಷ್ಣಾ ನದಿಗೆ ಅಣೆಕಟ್ಟು ನಾವು ವಾಣಿ ವಿಲಾಸ ಸಾಗರ ಅಣೆಕಟ್ಟವನ್ನು ಕಟ್ಟಿಲ್ಲ. ಸೊ ಇದು ಕ್ಯಾನ್ಸಲ್. ಇನ್ನು ತುಂಗಾ ಅಣೆಕಟ್ಟು, ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿದೆ. ಇದು ತುಂಗಾ ಮತ್ತು ಭದ್ರಾ 2 ನದಿಗಳ ಸಂಗಮದಿಂದ ಹರಿತಕ್ಕಂಥ ನದಿಯ ತುಂಗಾಭದ್ರಾ. ಆ ನದಿ ಕೃಷ್ಣಾ ನದಿಯ ಉಪನದಿ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ತುಂಗಾಭದ್ರಾ ನದಿಗೆ ಹೊಸಪೇಟೆಯ ಮಲ್ಲಾಪುರ ಹತ್ತಿರ ತುಂಗಾಭದ್ರಾ ಅಣೆಕಟ್ಟು ಅಥವಾ ತುಂಗಾಭದ್ರಾ ಜಲಾಶಯ ಅಥವಾ TB ಡ್ಯಾಮ್ ಅಂತಕ್ಕಂಥ ಅಣೆಕಟ್ಟನ್ನು ಕೂಡ ನಾವು ಕಟ್ಟಿದ್ದೀವಿ. ಸೊ ಹಾಗಾದರೆ ಆಪ್ಷನ್ 4 ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಾವು ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಮತ್ತು ನಾರಾಯಣಪುರ ಅಣೆಕಟ್ಟು ಅಥವಾ ಬಸವಸಾಗರ ಅಣೆಕಟ್ಟು ಅಂತಕ್ಕಂಥ 2 ಪ್ರಮುಖ ಅಣೆಕಟ್ಟುಗಳನ್ನು ನಾವು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತಾ? ಎಸ್, ನಾರಾಯಣಪುರ ಅಣೆಕಟ್ಟು ಅಂದರೆ ಬಸವಸಾಗರ ಅಣೆಕಟ್ಟು ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 3. ಓಕೆ, ಎಸ್. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 2. ಸರಸ್ವತಿ ಸಮ್ಮಾನ್ ಪ್ರಶಸ್ತಿನ ಪ್ರತಿ ವರ್ಷ ಯಾವ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ನೀಡಲಾಗುತ್ತದೆ? ಅಂದರೆ ಸರಸ್ವತಿ ಸಮ್ಮಾನ್ ಅನ್ನೋದು ಒಂದು ಪ್ರಶಸ್ತಿ, ಒಂದು ಅವಾರ್ಡ್. ಈ ಅವಾರ್ಡನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ, ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತ ಪಡೆದವರಿಗೆ ಅಥವಾ ಸಾಧನೆ ಮಾಡಿದವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೊಡ್ತಾರೋ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಥವಾ ಲಲಿತ ಕಲೆಗಳಲ್ಲಿ ಸಾಧನೆ ಮಾಡಿದವರಿಗೆ, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ಅವಾರ್ಡ್ ಅಥವಾ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಎಂದರೆ ಮಕ್ಕಳಿಗೆ ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಇದು ಸಾಹಿತ್ಯ ಕ್ಷೇತ್ರಕ್ಕೆ ಕವನ, ಕಾದಂಬರಿ, ಅನೇಕ ಕವನ ಸಂಕಲನಗಳು. ಸೊ ಈ ಕ್ಷೇತ್ರಕ್ಕೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಈ ಒಂದು ಸರಸ್ವತಿ ಸಮ್ಮಾನ್ ಅವಾರ್ಡ್ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸಂಗೀತ ಕ್ಷೇತ್ರಕ್ಕೆ ಅಲ್ಲ. ಭಾರತದಲ್ಲಿ ಜ್ಞಾನಪೀಠ ಅವಾರ್ಡ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡತಕ್ಕಂಥ ಅತಿ ದೊಡ್ಡ ಪ್ರಶಸ್ತಿ. ಜ್ಞಾನಪೀಠ ಅವಾರ್ಡ್ ಜ್ಞಾನಪೀಠ ಟ್ರಸ್ಟ್ ವತಿಯಿಂದ ಮಾಡಲ್ಪಡ್ತಿದೆ ಭಾರತದಲ್ಲಿ. ಹಾಗಾದರೆ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವ. ಸೊ 8 ಜ್ಞಾನಪೀಠ ಅವಾರ್ಡ್ಗಳು ಬಂದಿದ್ದಾವ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಅವಾರ್ಡ್ ಬಂದಿರತಕ್ಕಂಥ ಭಾಷೆ ಹಿಂದಿ ಭಾಷೆ ಆಗಿರುತ್ತೆ. ಅತಿ ಹೆಚ್ಚು ಅಂದರೆ 2ನೇ ಸ್ಥಾನದಲ್ಲಿ ಕರ್ನಾಟಕಕ್ಕೆ ಬಂದಂಥ ಒಟ್ಟು ಜ್ಞಾನಪೀಠ ಅವಾರ್ಡ್ಗಳು 8. ಮೊದಲು ಪಡೆದವರು ನಮ್ಮ ಕರ್ನಾಟಕದ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಎನ್ನುವ ಕೃತಿಗೆ ಮೊದಲ ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನಾವು ಯಾವ ಕ್ಷೇತ್ರಕ್ಕೆ ನೀಡ್ತಾ ಇದ್ದೀವಿ ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಮಾಡಲ್ಪಡ್ತಕ್ಕಂಥ ಒಂದು ಅದ್ಭುತವಾದ ಪ್ರಶಸ್ತಿಯಾಗಿದೆ. ಹೌದಲ್ಲ? ಎಸ್, ಈ ರೀತಿಯ ಮಕ್ಕಳು ಯಾವುದೇ ರೀತಿಯಾಗಿ ಪ್ರಶ್ನೆ ಕೇಳಬಹುದು. ಸೈನಿಕ ಶಾಲೆ ಆಗಿರ್ಬೋದು ಅಥವಾ ಆದರ್ಶ ಶಾಲೆ ಆಗಿರ್ಬೋದು, ಬೇರೆ ಬೇರೆ ಒಂದು ಪರೀಕ್ಷೆಯಲ್ಲಿ ಬೇರೆ ಬೇರೆ ವಿಧವಾದ ರೀತಿಯಾದ ಪ್ರಶ್ನೆಗಳನ್ನು ಕೇಳೋದು ಸಾಧ್ಯ ಆಗುತ್ತಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೂಲ ಪಂಚತಂತ್ರ ಅಂದರೆ ಮೊದಲು ಪ್ರಥಮ ಬಾರಿಗೆ ಮೂಲ ಅಂದರೆ ಈಗ ಬರ್ತಕ್ಕಂಥ ಪಂಚತಂತ್ರದ ಮೇಲೆ ಹಲವಾರು ಕೃತಿಗಳು ರಚನೆ ಆಗಿದಾವ. ಆದರೆ ಮೊದಲ ಬಾರಿಗೆ ಈ ಪಂಚತಂತ್ರವನ್ನು ಬರೆದವರು ಯಾರು ಅನ್ನೋದು ಪ್ರಶ್ನೆ. ಯಾರಪ್ಪ ಹಾಗಾದರೆ? ಎಸ್, ಕೊಟ್ಟಿದ್ದರ ಆಯ್ಕೆ ನೋಡಿ, ವಿಷ್ಣು ಶರ್ಮಾ, ತುಳಸಿದಾಸರು, ಕಾಳಿದಾಸರು, ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಇವತ್ತಿಗೆ ಕವಿರಾಜ ಅಂತ ಕರಿತೀವಿ, ಹೆಸರು ಬಿರುದಿದೆ ಇದಕ್ಕೆ. ಹೌದಾ? ಎಸ್, ಕಾಳಿದಾಸ ಭಾರತದ ಶ್ರೇಷ್ಠ ಒಬ್ಬ ಕವಿ.
ಮೇಘದೂತ ಅಂತಕ್ಕಂಥ ಹಲವಾರು ಮಹಾನ್ ಕಾವ್ಯಗಳನ್ನು ರಚನೆ ಮಾಡಿದಾನ. ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ಮೇಘದೂತ ಆಗಿರ್ಬೋದು, ಕುಮಾರ ಸಂಭವ ಆಗಿರ್ಬೋದು, ಋತು ಸಂಹಾರ ಆಗಿರ್ಬೋದು, ಹಲವಾರು ಕೃತಿಗಳನ್ನು ರಚನೆ ಮಾಡಿದವರು ನಮ್ಮ ಕಾಳಿದಾಸರಾಗಿರ್ತಾರೆ. ಸೊ ಈ ಒಂದು ಕೃತಿಯನ್ನು ಬರೆದಿಲ್ಲ ಅವರು ಸಮುದ್ರಗುಪ್ತನ ಅಲ್ಲ, ತುಳಸಿದಾಸರು. ದಾಸ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದವರು ತುಳಸಿದಾಸರು. ಸೊ ಇವರು ಸಹ ಪಂಚತಂತ್ರವನ್ನು ಬರೆದಿಲ್ಲ. ಎಸ್, ಮೂಲ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮಾ. ಆಪ್ಷನ್ 1 ರೈಟ್ ಆನ್ಸರ್. ವಿಷ್ಣು ಶರ್ಮಾ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪಂಚತಂತ್ರ ಅಂತಕ್ಕಂಥ ಕೃತಿಯನ್ನು ಬರೆದಂಥ ವ್ಯಕ್ತಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರ. ಸೊ 4ನೇ ತರಗತಿ, 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿಗೆ ಸಂಬಂಧಪಟ್ಟಂತೆ ಹಲವಾರು ಈ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಅವನ್ನೆಲ್ಲ ನೀವು ಓದ್ಕೋಬೇಕು. ಇದೇ ನಿರ್ದಿಷ್ಟವಾಗಿ ಕೇಳ್ತಾರಂತ ಹೇಳೋಕ್ಕಾಗೋದಿಲ್ಲ. ಸೊ ಅಷ್ಟು ಕಾಂಪಿಟೇಷನ್ ಇದೆ. ಸೊ ಬನ್ನಿ ಮಕ್ಕಳೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಗುಡ್ದೂರು, ಈ ನಮ್ಮ ಸಂಸ್ಥೆ 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ಒಟ್ಟು ಏನಪ್ಪ ಅಂದರೆ 2023 ಮತ್ತು 24ನೇ ಸಾಲಿನಲ್ಲಿ ಸೈನಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳು. ಸೊ ಸೃಜನ್ ಬಸನಗೌಡ ಈ ವಿದ್ಯಾರ್ಥಿ 300ಕ್ಕೆ 279 ಅಧಿಕ ಅಂಕಗಳನ್ನು ಪಡೆದಿದ್ದಾನ. ಸೈನಿಕ ಸ್ಕೂಲಿಗೆ ಆಯ್ಕೆ ಆಗಿದ್ದಾನ. ರಾಜ್ಯಕ್ಕೆ 2ನೇ ರ್ಯಾಂಕು. ಅದೇ ರೀತಿ ಕವನ ಅಂತಕ್ಕಂಥ ವಿದ್ಯಾರ್ಥಿ ಕವನ ಚೆನ್ನಪ್ಪ ಗುಡ್ದೂರು ಈ ಒಬ್ಬ ವಿದ್ಯಾರ್ಥಿನಿ 300ಕ್ಕೆ 268 ಅಂಕಗಳನ್ನು ಪಡೆದಂಥ ಈ ವಿದ್ಯಾರ್ಥಿಗೂ ಕೂಡ ಅಭಿನಂದನೆಗಳು. ಹಕುಲ್ ತಿಮ್ಮಣ್ಣ ಎಲೆಕುಡಿಗೆ 300ಕ್ಕೆ 266 ಅಂಕಗಳನ್ನು ಪಡೆದಂಥ ಈ ವಿದ್ಯಾರ್ಥಿಗೂ ಕೂಡ ಅಭಿನಂದನೆಗಳು. ಈ ವಿನಾಯಕ್ ಶಂಕರಗೌಡ ದಾವಣಗೆರೆ 300ಕ್ಕೆ 266 ಅಂಕಗಳನ್ನು ಪಡೆದಂಥ ಈ ವಿದ್ಯಾರ್ಥಿಗೂ ಕೂಡ ಅಭಿನಂದನೆಗಳು. ಮಕ್ಕಳ, ನೀವು ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬೇಕೆ? ಇನ್ಯಾಕೆ ತಡ ಮಾಡ್ತಾ ಇದ್ರ? ಮೊಬೈಲ್ ತಗೋರಿ, ಇಲ್ಲಿ ಕಾಣ್ತಕ್ಕಂಥ ನಂಬರ್ ನಾನು ನೋಟ್ ಮಾಡ್ಕೋರಿ. ನಂಬರ್ ನೋಟ್ ಮಾಡ್ಕೋರಿ 8217650718. ಈ ನಂಬರಿಗೆ ನಿಮ್ಮ ಹೆಸರನ್ನು, ತಂದೆ ಹೆಸರನ್ನು, ಊರು ಮತ್ತು ತರಗತಿಯನ್ನು ಮೆಸೇಜ್ ಮಾಡೋದ್ರ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಬೇಸಿಗೆ ತರಬೇತಿಗೆ ಅಡ್ಮಿಷನ್ ಪಡ್ಕೋರಿ. ನೀವು ಕೂಡ ಅತಿ ಹೆಚ್ಚು ಈ ಒಂದು ವಸತಿ ಶಾಲೆಗಳ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡ್ಕೊಂಡು ನೀವು ಕೂಡ ನಿಮಗೆ ಇಷ್ಟವಾದ ಶಾಲೆಯನ್ನು ಸೇರಬಹುದು. ಸೊ ಮಕ್ಕಳೇ, ಈ 4ನೇ ತರಗತಿಯ ವಿದ್ಯಾರ್ಥಿಗಳ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಕೂಡ ಭಾಗವಹಿಸಿ ಅತಿ ಹೆಚ್ಚು ಅಂಕ ಪಡೆದುಕೊಂಡು ಬಹುಮಾನವನ್ನು ಗೆಲ್ಲಿ ಸಂಭ್ರಮಿಸಿ ಉಚಿತ ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಎಸ್ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಎಸ್ ನೋಡಿ, ಕೊಂಕಣ ಕರಾವಳಿಯು ಹಬ್ಬಿರುವುದು ಇವುಗಳ ಮಧ್ಯೆ. ಕರಾವಳಿ ತೀರ ಪ್ರದೇಶ ಅಂದರೆ ಸಮುದ್ರದ ದಡದ ತೀರ ಪ್ರದೇಶಕ್ಕೆ ನಾವು ಕರಾವಳಿ ತೀರ ಪ್ರದೇಶ ಅಂತ ಕರಿತೀವಿ. ಆ ಕರಾವಳಿ ತೀರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನರು ಕೃಷಿಯನ್ನು ಅಲ್ಲಿ ಮಾಡೋದಿಲ್ಲ. ಅಲ್ಲಿ ಮೀನುಗಾರಿಕೆ ಅವರ ಪ್ರಥಮ ಆದ್ಯತೆ ಆಗಿರುತ್ತದೆ. ಹಾಗಾದರೆ ಭಾರತದ ಒಟ್ಟು ಕರಾವಳಿ ತೀರ ಪ್ರದೇಶ 7516.6 ಕಿಲೋಮೀಟರ್. ಭಾರತದ ಒಟ್ಟು ಕರಾವಳಿ ತೀರ ಪ್ರದೇಶ. ಹಾಗಾದರೆ ದ್ವೀಪಗಳನ್ನು ಬಿಟ್ಟು, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ದ್ವೀಪಗಳನ್ನು ಬಿಟ್ಟು ಭಾರತದ ಮೇನ್ ಲೈನ್ ಏನಿದೆಯಲ್ಲ, ಗುಜರಾತಿಂದ ಹಿಡ್ಕೊಂಡು ಪಶ್ಚಿಮ ಬಂಗಾಳದವರೆಗೂ 6100 ಕಿಲೋಮೀಟರ್ ನಮ್ಮ ಭಾರತ ಕರಾವಳಿ ತೀರ ಪ್ರದೇಶನ ಹೊಂದಿದೆ. ಹಾಗಾದರೆ ನಮ್ಮ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಎಷ್ಟಿದಪ್ಪ ಅಂದರೆ, ಕರ್ನಾಟಕದ 320 ಕಿಲೋಮೀಟರ್ ಕರಾವಳಿ ತೀರ ಪ್ರದೇಶವನ್ನು ನಮ್ಮ ಕರ್ನಾಟಕ ಒಳಗೊಂಡಿದೆ. 320 ಕಿಲೋಮೀಟರ್. ಭಾರತದ ಎಷ್ಟಿದಪ್ಪ ಅಂದರೆ 7516.6 ಕಿಲೋಮೀಟರ್. ಇದು ಯಾವುದಿದು? ಭಾರತದ್ದು. ಇದು ಕರ್ನಾಟಕ. ಇದು ಕರ್ನಾಟಕ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ, ಕೊಂಕಣ ಕರಾವಳಿ ಹಬ್ಬಿರೋದು ಇವುಗಳ ಮಧ್ಯೆ ಯಾವುಗಳ ಮಧ್ಯೆ ಈ ಒಂದು ಕೊಂಕಣ ಕರಾವಳಿ ತೀರ ಪ್ರದೇಶ ಹಬ್ಬಿದೆ? ಕರ್ನಾಟಕದ ಕರಾವಳಿ ಕಾವೇರಿಯಿಂದ ಕರ್ನಾಟಕದ ಕರಾವಳಿ ಉತ್ತರ ಕನ್ನಡ ಏನಿದೆಯಲ್ಲ ಅಲ್ಲಿಂದ ಹಿಡ್ಕೊಂಡು ದಕ್ಷಿಣ ಕನ್ನಡದವರೆಗೆ ಹಬ್ಬಿದೆ. ಒಟ್ಟು 320 ಕಿಲೋಮೀಟರ್. ಸೊ ಈ ಕರಾವಳಿ ತೀರ ಪ್ರದೇಶವನ್ನು ಕರ್ನಾಟಕದಲ್ಲಿ ಕೆನರಾ ತೀರ ಪ್ರದೇಶ ಅಂತ ನಾವು ಕರಿತೀವಿ. ಕರ್ನಾಟಕದಲ್ಲಿ ನಾವೇನಂತೀವಿ? ಎಸ್, ಕೆನರಾ ತೀರ ಪ್ರದೇಶ ಅಂತ ಕರಿತೀವಿ. ಕೆನರಾ ತೀರ ಪ್ರದೇಶ. ಆದರೆ ಇಲ್ಲಿ ಕೇಳಿದ್ದು ಕೊಂಕಣ ಕರಾವಳಿ ತೀರ ಪ್ರದೇಶ ಯಾವುದ್ರ ಮಧ್ಯ ಹಬ್ಬಿದೆಪ್ಪ ಅಂದರೆ, ಗೋವಾ ಮತ್ತು ಮುಂಬೈ ಮಧ್ಯದಲ್ಲಿ ಇದೆಯಲ್ಲ ಏನು ಕರಾವಳಿ ತೀರ ಪ್ರದೇಶ ಇದೆಯಲ್ಲ, ಆ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಏನು ಸಮುದ್ರ ತೀರ ಪ್ರದೇಶ ಇದೆಯಲ್ಲ, ಆ ಒಂದು ಸಮುದ್ರ ತೀರ ಪ್ರದೇಶಕ್ಕೆ ನಾವೇನಂತೀವಿ? ಕೊಂಕಣ ತೀರ ಪ್ರದೇಶ ಅಂತ ಕರಿತೀವಿ. ಕೊಂಕಣ ತೀರ ಪ್ರದೇಶ.
ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಮಕ್ಕಳು ಯಾವುದೇ ರೀತಿ ಅದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಈ ಕೊಂಕಣ ತೀರ ಪ್ರದೇಶ ಅರಬ್ಬಿ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಒಂದು ತೀರ ಪ್ರದೇಶ ಆಗಿದೆ. ಓಕೆ, ನಮ್ಮ ಕರ್ನಾಟಕಕ್ಕೆ ತೀರ ಪ್ರದೇಶ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ ತೀರ ಪ್ರದೇಶ. ಸೊ ಓಕೆ, ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರ. ಸೊ ಓದ್ಕೋರಿ, ರೆಡಿ ಆಗ್ರಿ. ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನ ನಿಮ್ಮದಾಗಿರಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ಸಂಖ್ಯೆ 5 ಏನು ಕೊಟ್ಟಿದ್ದಾರ? ಸರಿಯಾಗಿ ಓದ್ಕೊಳ್ಳಿ. ಏನಿದೆ ಪ್ರಶ್ನೆ ಸಂಖ್ಯೆ 5 ಅಂದ್ರೆ ಜೈನ ಧರ್ಮದ 23ನೇ ತೀರ್ಥಾಂಕ ಯಾರು? ಜೈನ ಧರ್ಮದ 23ನೇ ತೀರ್ಥಾಂಕ ಯಾರಪ್ಪ ಅಂದ್ರೆ ಮಹಾವೀರ, ಪಾರ್ಶ್ವನಾಥ, ಆದಿನಾಥ, ಶೀತನಾಥ. ಜೈನ ಧರ್ಮ ಭಾರತದಲ್ಲಿ ಅತ್ಯಂತ ಹಳೆಯದಾದ ಧರ್ಮ, ಅತಿ ಹೆಚ್ಚು ಅಹಿಂಸೆಯನ್ನು ಪಾಲನೆ ಮಾಡ್ತಕ್ಕಂಥ ಧರ್ಮ. ಈ ಜೈನ ಧರ್ಮವನ್ನು ಪ್ರಾರಂಭ ಮಾಡಿದಂಥ ಮೊದಲನೇ ತೀರ್ಥಾಂಕ ಯಾರಪ್ಪ ಅಂದ್ರೆ ಋಷಭನಾಥ. ಮೊದಲನೇ ತೀರ್ಥಾಂಕ ಯಾರಪ್ಪ ಅಂದ್ರೆ 1ನೇ ತೀರ್ಥಾಂಕ ಯಾರಪ್ಪ ಅಂದ್ರೆ ಋಷಭನಾಥ. ಮೊದಲನೇ ತೀರ್ಥಾಂಕ ಋಷಭನಾಥ. 22ನೇ ತೀರ್ಥಾಂಕ 22ನೇ ತೀರ್ಥಾಂಕ ಯಾರು? ನೇಮಿನಾಥ. 23ನೇ ತೀರ್ಥಾಂಕ ಯಾರು ಹೇಳಿ? ಪಾರ್ಶ್ವನಾಥ. ಪಾರ್ಶ್ವನಾಥ. 24ನೇ ತೀರ್ಥಾಂಕ ಯಾರು ಗೊತ್ತಾ? 24ನೇ ತೀರ್ಥಾಂಕ ಮಹಾವೀರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 23ನೇ ತೀರ್ಥಾಂಕ ಆಗಿರ್ತಕ್ಕಂಥ ಪಾರ್ಶ್ವನಾಥ ರೈಟ್ ಆಗಿರುತ್ತಾ? ಸೊ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. 23ನೇ ತೀರ್ಥಾಂಕ ಯಾರಪ್ಪ ಅಂದ್ರೆ ಪಾರ್ಶ್ವನಾಥ. ಓಕೆ, ಸೊ ಇದು ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿಯ ಮಕ್ಕಳು ಜೈನ ಧರ್ಮದ ಬಗ್ಗೆ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಸರಿಯಾದ ಉತ್ತರವನ್ನು ಕೊಡಲು ಸಾಧ್ಯ ಆಗುತ್ತೆ. ಸೊ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಧರ್ಮ ಯಾವುದಪ್ಪ ಅಂದರೆ ಈ ಒಂದು ಜೈನ ಧರ್ಮ ಕೂಡ ಆಗಿರುತ್ತೆ. ಇನ್ನು ವರ್ಧಮಾನ್ ಮಹಾವೀರ ಜೈನ ಧರ್ಮವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಂಥ ಮಹಾನ್ ಒಬ್ಬ ಮೇಧಾವಿ ಅಂತ ಹೇಳ್ಬೋದು. ಬೌದ್ಧ ಧರ್ಮವನ್ನು ಗೌತಮ ಬುದ್ಧ ಏನು ಮಾಡ್ತಾರಪ್ಪ ಅಂದರೆ ಅವರು ಈ ಧರ್ಮವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ತೀರ್ಥಾಂಕರಗಳು ಇರೋದಿಲ್ಲ. ಓಕೆ, ಎಸ್ ಹೇಳ್ತಾ ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಪರಿಷ್ಕರಣೆ ಮಾಡುವ ಸಮರ್ಥ ಅಧಿಕಾರ ಯಾರಿಗಿದೆ? ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಜನವರಿ 26, 1950ರಲ್ಲಿ ಜಾರಿಗೆ ಬಂತು. ನಮ್ಮ ಭಾರತೀಯರಿಗೆ ಭಾರತೀಯ ನಾಗರಿಕರಿಗೆ 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ಮಾಡಲ್ಪಟ್ಟಿದೆ. ಆ 6 ಮೂಲಭೂತ ಹಕ್ಕುಗಳು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮತ್ತು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಮತ್ತು ಸಂವಿಧಾನ ಪರಿಹಾರ ಹಕ್ಕು. ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳನ್ನು ಈ ಸಂವಿಧಾನ ನಮಗೆ ಕೊಡಮಾಡಲ್ಪಟ್ಟಿದೆ ಭಾರತೀಯ ನಾಗರಿಕರಿಗೆ. ಈ ಹಕ್ಕುಗಳಿಗೆ ಏನಾದರೂ ಚ್ಯುತ್ಯ ಬಂದರೆ ಅಥವಾ ಧಕ್ಕೆ ಬಂದರೆ ಅಥವಾ ಯಾರಾದರೂ ಅವುಗಳನ್ನು ಮೊಟಕುಗೊಳಿಸಿದರೆ ಅದನ್ನು ತಡೆದು ಹಾಕುವ ಅಥವಾ ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ಗಿದೆ. ಆದರೆ ಮೂಲಭೂತ ಹಕ್ಕುಗಳನ್ನು ಚೇಂಜಸ್ ಮಾಡೋದು, ಮೂಲಭೂತ ಹಕ್ಕುಗಳನ್ನು ತೆಗೆದು ಬಿಡುವುದು ಯಾರಿಗಿದೆ ಅಪ್ಪ ಅಂದರೆ ಈ ಒಂದು ಅಧಿಕಾರ, ಸಮರ್ಥ ಅಧಿಕಾರ ಯಾರಿಗಿದೆ? ಸಂಸತ್ಗಿದೆ. ಈ ಸಂಸತ್ ಏನು ಮಾಡ್ತಪ್ಪ ಅಂದರೆ ಭಾರತೀಯ ನಾಗರಿಕರ 6 ಮೂಲಭೂತ ಕರ್ತವ್ಯಗಳ ಮೇಲೆ ಕಾನೂನು ಮಾಡಬಹುದು, ತಿದ್ದುಪಡಿಗಳನ್ನು ಮಾಡಬಹುದು. ಸೊ ಯಾವುದಕ್ಕಿದೆ? ಭಾರತದ ಸಂಸತ್ ಅಥವಾ ಈ ಒಂದು ಪಾರ್ಲಿಮೆಂಟ್ಗಿದೆ. ಸೊ ಭಾರತದ ಪಾರ್ಲಿಮೆಂಟ್ ಸಂಸತ್ 2 ಸದನಗಳನ್ನು ಒಳಗೊಂಡಿದೆ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಲೋಕಸಭೆ MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಇವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ರಾಜ್ಯಸಭೆಗೆ 12 ಜನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ನಾಮನಿರ್ದೇಶನ ಮಾಡ್ತಾರೆ. ಉಳಿದ ವ್ಯಕ್ತಿಗಳ ಆಯಾ ರಾಜ್ಯಗಳಿಂದ MP ಗಳಿಂದ ಆಯ್ಕೆಯಾಗಿ ಬರ್ತಾರೆ ಅಥವಾ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗಿ ಬರ್ತಾರೆ. ಸೊ ಹಾಗಾದರೆ ಸಂವಿಧಾನದ ಮುಖ್ಯಸ್ಥ ಯಾರಪ್ಪ ಅಂದರೆ ರಾಷ್ಟ್ರಪತಿಗಳಾಗಿರ್ತಾರ. ಭಾರತ ಸರ್ಕಾರದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರ. ಸಂವಿಧಾನದ ಕಾವಲು ನಾಯಿ ಅಂತ ಕರಿತೀವಿ ಯಾರನ್ನ? ರಾಷ್ಟ್ರಪತಿನ. ಅಥವಾ ಭಾರತದ ರಬ್ಬರ್ ಸ್ಟಾಂಪ್ ಅಂದರೆ ಯಾರಪ್ಪ ಅಂದರೆ ರಾಷ್ಟ್ರಪತಿಗಳಾಗಿರ್ತಾರ. ಸೊ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ಗಿದೆ. ಸುಪ್ರೀಂ ಕೋರ್ಟ್.
ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಭಾರತದ ಸಂವಿಧಾನದ ಬಗ್ಗೆ ನಾವು ಇನ್ನೂ ಹೆಚ್ಚನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದಾರ, ಬೋನಾಳ್ ಪಕ್ಷಿಧಾಮ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಬೋನಾಳ್ ಪಕ್ಷಿಧಾಮ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು. ಸೊ ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ಇದೆ ರಾಯಚೂರಿನಲ್ಲಿ, ಮತ್ತು ಹಟ್ಟಿ ಗೋಲ್ಡ್ ಮೆನ್ಸ್ ಇದೆ, ಗೋಲ್ಡ್ ಮೈನ್ಸ್ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ಉತ್ಪಾದನೆ ಮಾಡ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾದರೆ ಆಪ್ಷನ್ 4 ಕ್ಯಾನ್ಸಲ್. ಬೀದರ್, ಬೀದರಿ ಕಲೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಿಲ್ಲೆ, ಇಲ್ಲಿ ನಾನಕ್ ಜರ್ ಇದೆ. ಸೊ ಕಲಬುರ್ಗಿ, ಕಲಬುರ್ಗಿ ಬಹುಮನಿ ಸಾಮ್ರಾಜ್ಯದ ಆಡಳಿತದ ಪ್ರಮುಖ ಒಂದು ರಾಜಧಾನಿಯಾಗಿ ಮೆರೆದಿತ್ತಂತ ಒಂದು ಜಿಲ್ಲೆ ಯಾವುದು? ಕಲಬುರ್ಗಿ. ಸೊ ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋನಾಳ್ ಪಕ್ಷಿಧಾಮ ಎಲ್ಲಿದೆಪ್ಪ ಅಂದರೆ ಸೊ ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆ, ಯಾದಗಿರಿ ಜಿಲ್ಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬೋನಾಳ್ ಪಕ್ಷಿಧಾಮವನ್ನು ನಾವು ಕಾಣ್ತಾ ಇದ್ದೀವಿ, ಅಲ್ಲೇ ಇದೆ. ಆ ಒಂದು ಜಿಲ್ಲೆಯಲ್ಲೇ ಒಂದು ಸುತ್ತಮುತ್ತ ಪ್ರದೇಶದಲ್ಲೇ ನಾವು ಕಾಣ್ತಾ ಇದ್ದೀವಿ. ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಓಕೆ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಸಂದರ್ಭದಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದರ್ ಈ ಒಂದು ಚಾಲೆಂಜ್ ಅವಾರ್ಡನ್ನು ಏನು ಏರ್ಪಡಿಸ್ತಾ ಇದೀವಲ್ಲ, ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ ಎನ್ನುವ ಒಂದು ಘೋಷವಾಕ್ಯದೊಂದಿಗೆ ನಾವು ಪ್ರೈಸ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ, ಒಟ್ಟು 5 ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ 5,001 ರೂಪಾಯಿ ಇದೆ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ 2,501 ರೂಪಾಯಿ ಇದೆ. ಮೂರನೇ ಬಹುಮಾನ 2,001 ರೂಪಾಯಿ ಇದೆ. ನಾಲ್ಕನೇ ಬಹುಮಾನ 1,501 ರೂಪಾಯಿ ಇದೆ. ಐದನೇ ಬಹುಮಾನ 1,001 ರೂಪಾಯಿ ಇದೆ. ಈ ಬಹುಮಾನಗಳು ನಿಮ್ಮದಾಗಬೇಕಾದರೆ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರಗಡೆಗೆ ಚೆಲ್ಲಬೇಕಾದರೆ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಬರೀರಿ, ಬಹುಮಾನ ಗೆಲ್ಲಿ, ಉಚಿತ ಪ್ರವೇಶವನ್ನು ಪಡೆದುಕೊಳ್ಳಿ, ನಿಮ್ಮ ಕನಸು ಗುರಿಗಳನ್ನು ಈಡೇರಿಸಿಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಅವಾರ್ಡನ್ನು ಏರ್ಪಡಿಸ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಈ ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳು ತುಂಬ ಇಂಪಾರ್ಟೆಂಟ್. ಏನಿದೆಪ್ಪ ಅಂದರೆ ನೋಡಿ, ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಕಡ್ಡಾಯವಾಗಿ 2024-25ನೇ ಸಾಲಿನಲ್ಲಿ 4ನೇ ತರಗತಿ ಓದುತ್ತಿರಬೇಕು. ಪ್ರಸ್ತುತ 4ನೇ ತರಗತಿ ಓದ್ತಿರಬೇಕು. 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬಹುದು. ಪರೀಕ್ಷೆಗೆ ಯಾವುದೇ ಶುಲ್ಕವಿರುವುದಿಲ್ಲ. ಇದು ಫ್ರೀ, ಸಂಪೂರ್ಣ ಉಚಿತವಾಗಿ ನಡೀತಕ್ಕಂಥ ಒಂದು ಪರೀಕ್ಷೆ. ಇದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಯಾವುದೇ ರೀತಿ 1 ರೂಪಾಯಿ ಫೀಸ್ ಕಟ್ಟಂಗಿಲ್ಲ. ಉಚಿತವಾಗಿರ್ತಕ್ಕಂಥ ಒಂದು ಎಂಟ್ರೆನ್ಸ್ ಫೀಸ್ ಇದೆ. ಯಾರಾದರೂ ಬರೀಬಹುದು, 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲ ಮಕ್ಕಳೇ, ಪರೀಕ್ಷೆ ಬರೆಯಲು ಬರುವಾಗ ಕಡ್ಡಾಯವಾಗಿ 4ನೇ ತರಗತಿ ಓದಿರ್ತಕ್ಕಂಥ ನಿಮ್ಮ ಶಾಲೆಯಿಂದ ಒಂದು ದೃಢೀಕರಣ ಪತ್ರ ತೆಗೆದುಕೊಂಡು ಬರಬೇಕು, ಅಥವಾ ಯಾವುದಾದ್ರೂ ಒಂದು ID ಕಾರ್ಡ್ ಇರಬೇಕು. ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡು ಅಥವಾ ಏನಾದರೂ ಒಂದು ID ಕಾರ್ಡ್ ತರಬೇಕು. ಅಷ್ಟೇ ಅಲ್ಲ, ಈ ಪರೀಕ್ಷೆಯಲ್ಲಿ ಬರೆದಾಗ ಸಂಸ್ಥೆಯ ನಿರ್ಧಾರವೇ ಅಂತಿಮ ತೀರ್ಮಾನವಾಗಿರುತ್ತೆ. ಇಲ್ಲಿ ಯಾರು ಕೂಡ ಮಧ್ಯ ಪ್ರವೇಶ ಮಾಡಲು ಅವಕಾಶ ಇರುವುದಿಲ್ಲ. ಹಾಗೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನು ಕೊಡ್ತಾ ಇದ್ದೀವಪ್ಪ ಅಂದರೆ, ಈಗ ವಿದ್ಯಾರ್ಥಿಗಳು ಮೊದಲನೇ ಬಹುಮಾನ 5,000 ಇದೆ. 49 ಅಂಕಗಳನ್ನು 3 ಅಥವಾ 3ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪಡೆದುಕೊಂಡರೆ ಆಗ ಪ್ರಥಮ ಬಹುಮಾನವನ್ನು ಸಮಾನವಾಗಿ ಹಂಚಲಾಗುವುದು. ಇಲ್ಲಿ ನೋಡಿ, ವಿಶೇಷ ಸೂಚನೆ, 1ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕ ಪಡೆದಲ್ಲಿ ಆ ಬಹುಮಾನಗಳನ್ನು ಸಮಾನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಂಚಲಾಗುವುದು. ತುಂಬ ಇಂಪಾರ್ಟೆಂಟ್. ಹಾಗಾದರೆ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ, ಪರೀಕ್ಷೆ ಬರೀರಿ, ಬಹುಮಾನ ಗೆಲ್ಲಿ. ಹಾಗಾದರೆ ಈ ಪರೀಕ್ಷೆ ಬರಿಬೇಕಾದ್ರೆ ನೀವು ಇಲ್ಲಿ ಕಾಣ್ತಕ್ಕಂಥ ನಂಬರ್ ಏನಿದೆಯಲ್ಲ, S8217650718 ನಂಬರಿಗೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ವಿದ್ಯಾರ್ಥಿ ಹೆಸರು, ತರಗತಿ ವಿಳಾಸ, ತಂದೆ ಹೆಸರು, ಶಾಲೆ ಹೆಸರು, ಪ್ರಸ್ತುತ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಈ ನಂಬರಿಗೆ ಕಳಿಸಬೇಕು. ಪರೀಕ್ಷಾ ನೋಂದಣಿ ಕಡ್ಡಾಯವಾಗಿದೆ. ಯಾರು ಪರೀಕ್ಷೆಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿರ್ತಾರೋ ಅವರಿಗಷ್ಟೇ ಈ ಒಂದು ಪರೀಕ್ಷೆನ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲ ಮಕ್ಕಳೇ, ನೋಡಿ,
ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ 20 ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಣವನ್ನು, ಉಚಿತ ಶಿಕ್ಷಣವನ್ನು ನೀಡಲಾಗುವುದು. ನೀವು ಊಟ ಮತ್ತು ವಸತಿ ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಇದು ನಮ್ಮ ಈ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಎಕ್ಸಾಮ್ ನಡೀತಾ ಇರೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನ ಅಥವಾ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಪರೀಕ್ಷೆನ ಮಾರ್ಚ್ 30 ಭಾನುವಾರದಿಂದ ಈ ಪರೀಕ್ಷೆನ ಏರ್ಪಡಿಸ್ತಾ ಇದ್ದೀವಿ. ಇನ್ನು ತಡ ಮಾಡಬೇಡಿ. ಯಾರ್ಯಾರು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊರಿ, ಪರೀಕ್ಷೆ ಬರೀರಿ, ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ನೋಡಿ ಏನು ಕೇಳಿದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಕೇಂದ್ರ ಕಚೇರಿ ಎಲ್ಲಿದೆ? ದೆಹಲಿ, ಬೆಂಗಳೂರು, ಮುಂಬೈ, ಕೋಲ್ಕತ್ತಾ. RBI ಕೇಂದ್ರ ಕಚೇರಿ ಎಲ್ಲಿದೆ? ಭಾರತದ ಕಂಟ್ರೋಲ್ ಆಫ್ ಬ್ಯಾಂಕ್, ಅಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕುಗಳ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರ RBI ಆಗಿದೆ. ಈ RBIನ ಕೇಂದ್ರ ಕಚೇರಿಯಲ್ಲಿದೆ. ಅಥವಾ ಈ ಇನ್ನೊಂದು ಬ್ಯಾಂಕ್ ಆಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಹಾಗಾದರೆ ಮಕ್ಕಳೇ, ಸೊ RBIನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದು ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಬರೆದು ಕಮೆಂಟ್ ಮಾಡಿ. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಮುಂಬೈನಲ್ಲಿದೆ. ಮುಂಬೈ ಸ್ಟೇಟ್ ಬ್ಯಾಂಕ್ ಆಫ್ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ನ ಉಪಶಾಖೆಗಳು ಭಾರತದ ಎಲ್ಲ ರಾಜ್ಯಗಳಲ್ಲಿ ಕಾಣ್ತಾ ಇದ್ದೀವಿ, ಮತ್ತು ವಿದೇಶಗಳು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಬ್ಯಾಂಕ್ ಇಂಡಿಯಾದ ಹಲವಾರು ಉಪಶಾಖೆಗಳು ಕೂಡ ಕಾಣ್ತಾ ಇದ್ದೀವಿ. ಆದರೆ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿದೆಪ್ಪ ಅಂದರೆ ಮುಂಬೈನಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. RBIನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ. ಓಕೆ, ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 9. ಕನ್ನಡದ ಮೊದಲ ಶಾಸನ ಯಾವುದು? ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ಮಾಸ್ಕಿ ಶಾಸನ, ಬೇಲೂರು ಶಾಸನ. ನೋಡ್ರಿ, ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಪ್ರಸಿದ್ಧಿ ದೊರೆಯಾಗಿರ್ತಕ್ಕಂಥ ಹಿಮ್ಮಡಿ ಪುಲಕೇಶಿ ಉತ್ತರ ಪತ್ತೇಶ್ವರ ಅಥವಾ ಹರ್ಷವರ್ಧನನ್ನು ಸೋಲಿಸಿ ದಂತ ಒಂದು ವಿವರಣೆಯನ್ನು ಈ ಒಂದು ಐಹೊಳೆ ಶಾಸನವನ್ನು ಕಾಣ್ತಾ ಇದ್ದೀವಿ. ಇದನ್ನು ರವಿಕೀರ್ತಿ ರಚನೆ ಮಾಡಿರ್ತಾನ. ಸೊ ಈ ಪ್ರಶ್ನೆಗೆ ಕನ್ನಡದ ಮೊದಲ ಶಾಸನ ಐಹೊಳೆ ಶಾಸನ ಅಲ್ಲ. ಇನ್ನು ಮಾಸ್ಕಿ ಶಾಸನ ದೇವನಾಂ ಪ್ರಿಯದರ್ಶಿನಿ ಅಂತಕ್ಕಂಥ ಬಿರುದು ಕೊಟ್ಟಿದ್ದು ಅಶೋಕನಿಗೆ ಅಂತ ತಿಳಿಸಿದಂಥ ಶಾಸನ ಯಾವುದು? ಮಾಸ್ಕಿ ಶಾಸನ ಆಗಿರುತ್ತೆ, ಮಸ್ಕಿ ಶಾಸನ. ಸೊ ಇದು ಕೂಡ ಈ ಒಂದು ಕನ್ನಡದ ಮೊದಲ ಶಾಸನ ಅಲ್ಲ. ಬೇಲೂರು ಶಾಸನ ಕೂಡ ಇದು ಕನ್ನಡದ ಮೊದಲ ಶಾಸನ ಅಲ್ಲ. ನಾವು ಬೇಲೂರು ಶಾಸನ ಅಲ್ಲ. ಸೊ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿ ಕಂಡು ಬರ್ತಾ ಕದಂಬರ ರಾಜ ಆಗಿರ್ತಕ್ಕಂಥ ಕಾಕುತ್ಸವರ್ಮನ್ ಈ ಒಂದು ಶಾಸನವನ್ನು ರಚನೆ ಮಾಡ್ತಾನ. ಕನ್ನಡದ ಮೊದಲ ಶಾಸನ ಆಗಿರ್ತಾ ಇದೊಂದು ದಾನ ಶಾಸನವಾಗಿದೆ. ಕ್ರಿಸ್ತ ಶಕ 420ರಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ಆಗಿದೆ. ಇದೊಂದು ದಾನ ಶಾಸನ ಆಗಿದೆ. ಕದಂಬರ ದೊರೆ ಕಾಕುತ್ಸವರ್ಮ ರಚನೆ ಮಾಡಿರ್ತಕ್ಕಂಥ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ. ಇದಕ್ಕೆ ನಾವು ಹಲ್ಮಿಡಿ ಗ್ರಾಮದಲ್ಲಿ ಕಂಡು ಬರ್ತಾ ಪ್ರಸ್ತುತ ಇದು ಎಲ್ಲಿದಪ್ಪ ಅಂದರೆ ಬೆಂಗಳೂರಿನ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಏನಪ್ಪ ಅಂದರೆ ಈ ಒಂದು ಹಲ್ಮಿಡಿ ಶಾಸನವನ್ನು ನಾವಲ್ಲಿ ನೋಡಬಹುದು. ಈ ಒಂದು ಹಲ್ಮಿಡಿ ಶಾಸನದಲ್ಲಿ 20 ಸಾಲುಗಳೇನಪ್ಪ ಅಂದರೆ ಹಳೆಗನ್ನಡದಲ್ಲಿ ಇದಾವ, ಹಳೆಗನ್ನಡದಲ್ಲಿ ಇದೆ. ಸೊ ಈ ರೀತಿ ಕನ್ನಡದ ಮೊದಲ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ಆಗಿರುತ್ತೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡೋಣ. ಯಾವ ನದಿಯ ಮೇಲೆ ಮಾಗೋಡ್ ಜಲಪಾತ ಇದೆ? ಮಾಗೋಡ್ ಅಂತಕ್ಕಂಥದ್ದು ಒಂದು ಜಲಪಾತ. ಯಾವ ನದಿಯ ಮೇಲೆ? ಯಾವ ನದಿಯ ದಡದ ಮೇಲೆ? ಎಸ್, ಯಾವ ನದಿಯ ದಡದ ಮೇಲೆ? ಎಸ್ ನೋಡ್ರಿ, ವರಾಹಿನ, ಸೀತಾನ, ನೇತ್ರಾವತಿನ, ಬೇಡ್ತಿನ. ಎಸ್, ಬೇಡ್ತಿ ನದಿಯ ದಡದ ಮೇಲೆ. ಬೇಡ್ತಿ ನದಿಯ ದಡದ ಮೇಲೆ ಈ ಒಂದೇನಾಗಿದೆ ಮಾಗೋಡ್ ಜಲಪಾತವನ್ನು ಕಾಣ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಈ ಒಂದು ಬೇಡ್ತಿ ನದಿ ದಡದ ಮೇಲೆ ನಾವು ಮಾಗೋಡ್ ಜಲಪಾತವನ್ನು ಕಾಣ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿ ಹಲವಾರು ನದಿಗಳಿಗೆ ಜಲಪಾತಗಳಿದಾವೆ. ಗೋಕಾಕ್ ಜಲಪಾತ ಇದೆ ಕರ್ನಾಟಕದಲ್ಲಿ, ಜೋಗ ಜಲಪಾತ ಇದೆ ಶಾರಾವತಿ ನದಿಗೆ, ಘಟಪ್ರಭಾ ನದಿಗೆ ಗೋಕಾಕ್ ಜಲಪಾತ, ಕಾವೇರಿ ನದಿಗೆ ಶಿವನ ಸಮುದ್ರ ಕಾಣ್ತಾ ಇದ್ದೀವಿ. ಮತ್ತು ಮಬ್ಬೆ ಜಲಪಾತ ಕಾಣ್ತಾ ಇದ್ದೀವಿ.
ಸೊ ಇನ್ನು ಹಲವಾರು ಜಲಪಾತಗಳು ಕರ್ನಾಟಕದಲ್ಲಿದ್ದಾವ. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡ್ತಿ ನದಿಗೆ ಮಾಗೋಡ್ ಜಲಪಾತವಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಎಸ್ ಮಕ್ಕಳೇ, ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹಾಕುವುದರ ಮೂಲಕ ನಾವು ಚಾಲೆಂಜ್ ಅವಾರ್ಡ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನ ಮಸ್ಕಿಯಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ವಿನ್ನರ್ ನೀವೇ ಆಗ್ತೀರಿ. ಈ ರೀತಿಯಾಗಿ GK ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಮಕ್ಕಳೇ. ಇದು ನಮ್ಮ ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಲ್ಲದೆ ನೀವು ಬರೀತಕ್ಕಂಥ 5ನೇ ತರಗತಿ ವಿದ್ಯಾರ್ಥಿಗಳು ಬರೀತಕ್ಕಂಥ ವಿವಿಧ ವಸತಿ ಶಾಲೆಗಳ ಪ್ರವೇಶಗಳಾಗಿರ್ತಕ್ಕಂಥ ಆದರ್ಶ ವಿದ್ಯಾಲಯ ಮತ್ತು ಸೈನಿಕ ಶಾಲೆ ವಿದ್ಯಾಲಯ ಆಗಿರ್ಬೋದು, ಸೈನಿಕ ಶಾಲೆ ಪರೀಕ್ಷೆ ಆಗಿರ್ಬೋದು, ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ಪಟ್ಟಿರ್ತಾರ. ಸೊ ಹಾಗಾದರೆ ಮಕ್ಕಳೇ, ಈ ನಮ್ಮ ಚಾಲೆಂಜ್ ಅವಾರ್ಡ್ಗೆ ನೀವು ಭಾಗವಹಿಸಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರ್ನೇ ನೀವು ನೋಟ್ ಮಾಡ್ಕೊರಿ. ಈ ನಂಬರಿಗೆ ನಿಮ್ಮ ಹೆಸರು, ತಂದೆ ಹೆಸರು, ಶಾಲೆ ಹೆಸರು, ತರಗತಿ ಮತ್ತು ನಿಮ್ಮ ಪ್ರಸ್ತುತ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಈ ನಂಬರಿಗೆ ಮೆಸೇಜ್ ಅಥವಾ ವಾಟ್ಸಪ್ ಮಾಡೋದ್ರ ಮುಖಾಂತರ ನೀವು ಈ ಪರೀಕ್ಷೆಗೆ ಜಾಯಿನ್ ಆಗಿ. ಅಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಶಾಖೆ ಆಗಿರ್ತಕ್ಕಂಥ ಈ ನಮ್ಮ ಸಂಸ್ಥೆಯ ಎಲ್ಲ ಕ್ಲಾಸ್ಗಳನ್ನು ಉಚಿತವಾಗಿ ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿದರೆ ಅಲ್ಲಿ ಹೋಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿದರೆ ನಾವು ಮಾಡ್ತಕ್ಕಂಥ ಮೊದಲ ವಿಡಿಯೋಗಳ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಬರುವುದರಿಂದ ನೀವು ಉಚಿತವಾಗಿ ನಮ್ಮ ತರಗತಿಗಳನ್ನು ನೋಡಬಹುದು, ವೀಕ್ಷಿಸಬಹುದು. ಸೊ ಮಕ್ಕಳೇ, ಇದು ಈ ಒಂದು ವಿಷಯಕ್ಕೆ ಈ ಒಂದು GK ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ತರಗತಿ ಆಗಿತ್ತು. ಮಕ್ಕಳ ಇನ್ನೂ ನಮ್ಮ ಹಲವಾರು ವಿಡಿಯೋಗಳು, ಹಲವಾರು ಕ್ಲಾಸಸ್ಗಳು ನಾವು ಇನ್ನೂ ಕೊಡ್ತಾ ಹೋಗ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಬೆಂಬಲ ನಮಗೆ ತುಂಬ ಅವಶ್ಯಕ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ವಂದನೆಗಳು.